ಕಲಬುರಗಿ ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಇರಾನ್ನ ಸರ್ವಾಧಿಕಾರಿ ಖಮೇನಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಸಂತಾಪ ಸೂಚಿಸಿದ ಘಟಕಕ್ಕೆ ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ಈ ವೇಳೆ ಬಿಜೆಪಿ ಸದಸ್ಯರ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದ್ದು ಹಲವಾರು ಪ್ರಶ್ನೆಗಳು ಎದ್ದಿವೆ. ನಗರದ ವಾರ್ಡ್ ನಂಬರ್ 24ರ ಪಾಲಿಕೆ ಸದಸ್ಯ ಸೈದಾ ನೂರ್ ಫಾತಿಮಾ ಜೈದಿ ಅವರು ಸಂತಾಪ ಸೂಚಿಸುವ ನಿರ್ಣಯ ಮಂಡಿಸಿದ್ದು, ಖಮೇನಿ ಇರಾನ್ನ ಅತ್ಯಂತ ಕ್ರೂರಿ ಮತ್ತು ಭಯೋತ್ಪಾದಕ ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಲಿಕೆಯ ಸಭೆಯಲ್ಲಿ ಖಮೇನಿಗೆ ಸಂತಾಪ ಸೂಚಿಸಿರುವುದನ್ನು ಖಂಡಿಸಿ ಇದು ದೇಶದ್ರೋಹದ ಕೃತ್ಯ ಎಂದು ಟೀಕಿಸಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಘಟನೆ ಅಥವಾ ದೆಹಲಿ ದಾಳಿಯ ಬಗ್ಗೆ ಮೌನ ವಹಿಸಿದ್ದ ಸದಸ್ಯರು ಖಮೇನಿಗೆ ಸಂತಾಪ ಸೂಚಿಸಿದ್ದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಪ್ರಮೋದ್ ಮುತಾಲಿಕ್, ಬಿಜೆಪಿ ಸದಸ್ಯರು ನಾಚಿಕೆಗೇಡು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖಮೇನಿಗೆ ಸಂತಾಪ ಸೂಚಿಸುವ ಬದಲು ಖಂಡನೆಗೆ ವ್ಯಕ್ತಪಡಿಸಬೇಕಾಗಿತ್ತು. ಬಿಜೆಪಿ ಸಿದ್ಧಾಂತ ಹಿಂದೂಗಳಿಗೆ ಅವಮಾನ ಮಾಡಿದೆ ಎಂದು ಆರೋಪಿಸಿದ್ದು, ಬಿಜೆಪಿ ಸದಸ್ಯರು ಕೂಡಲೇ ರಾಜೀನಾಮೆ ನೀಡಬೇಕು ಮತ್ತು ಜಿಲ್ಲಾಧಿಕಾರಿಗಳು ತಕ್ಷಣವೇ ಮೌನಾಚರಣೆಯನ್ನ ರದ್ದುಪಡಿಸಬೇಕೆಂದು ಆಡಳಿತವನ್ನ ವಹಿಸಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಚರ್ಚೆಗಳು ನಡೆಯುತ್ತಿದ್ದು, ಅನೇಕರು ಬಿಜೆಪಿ ಸದಸ್ಯರ ನಡೆಯನ್ನ ಖಂಡಿಸಿದ್ದಾರೆ. ಇದು ಸರಿಯಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ಇನ್ನೂ ಕೆಲವರು ಸ್ಥಳೀಯ ಸಮಸ್ಯೆಗಳನ್ನ ಬದಿಗೊತ್ತಿ ಇಂತಹ ವಿಚಾರಗಳಿಗೆ ಒತ್ತು ನೀಡುತ್ತಿರುವುದು ಸರಿಯಲ್ಲ ಎಂದು ವಾದಿಸಿದ್ದಾರೆ. ಈ ಬೆಳವಣಿಗೆಗಳು ಕಲಬುರಗಿ ರಾಜಕೀಯ ವಲಯದಲ್ಲಿ ಹೊಸ ತಿರುವು ನೀಡುವ ಸಾಧ್ಯತೆಗಳಿದೆ. ಅವಳು ಖಮೈನಿ ಸತ್ತಿದ್ದಕ್ಕೆ ಒಂದು ಕಂಡೋಲೆನ್ಸ್ ಅದನ್ನ ಮಾಡಿ ಮತ್ತು ಇಡೀ ನಗರ ಸಭೆಯ ಇರುವಂತ ಎಲ್ಲ ಸದಸ್ಯರಿಗೆ ಎದ್ದು ನಿಂತು ಮೌನಾಚರಣೆ ಮಾಡಬೇಕು ಅಂತ ಹೇಳಿ ಸೊ ಅಲ್ಲಿದ್ದಂತಹ ಎಲ್ಲರೂ ಕೂಡ ಮೌನಾಚರಣೆಯನ್ನು ಮಾಡಿದ್ದಾರೆ. ನಾನು ಕೇಳೋದು, ಆಯತುಲ್ಲಾ ಖಮೈನಿ ಇರಾನಿನ ಅತ್ಯಂತ ಕ್ರೂರಿ ರಾಕ್ಷಸಿ ಭಯೋತ್ಪಾದಕ. ಸೊ ಅಂಥವನಿಗೆ ಕಲಬುರಗಿಯ ಈ ಕಾರ್ಪೊರೇಟರ್ಗೆ ಏನು ಸಂಬಂಧ? ಇವರು ಇತ್ತೀಚೆಗೆ ನಡೆದಂತ ಪಹಲ್ಗಾಮ್ದಲ್ಲಿ 26 ಹೆಣಗಳನ್ನು ಉರುಳಿಸಿದಂತ ಇಸ್ಲಾಮಿಕ್ ಟೆರರಿಸ್ಟ್ ವಿರುದ್ಧ ಒಂದೇ ಒಂದು ಶಬ್ದ ಮಾತಾಡಲಿಲ್ಲ. 26 ಹೆಣಗಳ ಬಿದ್ದಂತ ಸಮಯದಲ್ಲಿ ಅವರು ಮೌನಾಚರಣೆ ಮಾಡಲಿಲ್ಲ. ಅದಲ್ಲದೆ ನಂತರ ದೆಹಲಿಯಲ್ಲಿ ನಡೆದಂತಹ ಭಯೋತ್ಪಾದನೆಯಲ್ಲಿ 11 ಜನರ ಹತ್ಯೆ ಆಯಿತು. ಆ ಸಂಬಂಧಪಟ್ಟಾಗನೂ ಕೂಡ ಖಂಡನೆ ಮಾಡಲಿಲ್ಲ ಮತ್ತು ಸತ್ತಂತವರ ಬಗ್ಗೆ ದುಃಖ ವ್ಯಕ್ತಪಡಿಸಲಿಲ್ಲ. ನಾಚಿಕೆಗೇಡಿನ ಬಿಜೆಪಿಯ ಸಿದ್ಧಾಂತಕ್ಕೆ ಇವತ್ತು ಹಿಂದೂಗಳಿಗೆ ಅವಮಾನ ಮಾಡಿದಂಥವ್ರಿಗೆ ನಿಮಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಂತನ್ನುವಂಥದ್ದು ಹೇಳ್ತೇನೆ. ಅಷ್ಟೇ ಅಲ್ಲ, ಅಲ್ಲಿಯ ಜಿಲ್ಲಾಧಿಕಾರಿ ಇಮ್ಮಿಡಿಯೇಟ್ ಈ ಏನು ಕಾರ್ಪೊರೇಷನ್ ಅದು ಮೌನಾಚರಣೆ ಮಾಡಿದ್ದಾರೆ ಅದನ್ನು ಬರ್ಖಾಸ್ತು ಮಾಡಬೇಕು, ನಿಮ್ಮ ಆಡಳಿತಕ್ಕೆ ತಗೊಳ್ಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ.